ಇದೇ ಮಂಜೇಶ್ವರದಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದ್ರೆ ಡಾಲರ್ ರೇಟ್ ಅನ್ನು ನಾವು 25 ರೂಪಾಯಿಗೆ ಮಾಡ್ತೇವೆ ಅಂತ ಮಿಸ್ಟರ್ ನಳಿನಣ್ಣ 25 ರೂಪಾಯಿ ಮಾಡೋದು ಹೋಗ್ಲಿ, ಇವತ್ತಿಗೆ 95 ರೂಪಾಯಿ 63 ಪೈಸೆ ಆಗಿದೆ. ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಇಲ್ಲಿ ಅಭ್ಯರ್ಥಿ ಮನೆಯ ಮಗ ಆಗಬೇಕೋ ಹೊರಗಿನವನ ಆಗಬೇಕೋ ಅನ್ನುವ ಚರ್ಚೆ ಮಂಜೇಶ್ವರ ವಿಧಾನಸಭೆ ಕ್ಷೇತ್ರದಲ್ಲಿ ನಡೀತಾ ಇದೆ. ಮನೆಯ ಮಗ ಅಂದರೆ ಯಾರು? ನನ್ನ ಸ್ನೇಹಿತರು ಬಂದು ಹೇಳಿದರು. AKM ಅಶ್ರಫ್ ಅವರಿಗೂ ವೈಯಕ್ತಿಕವಾಗಿ ನಮಗೂ ಸಹಿತ ಒಂದು ಬಂಧುತ್ವ ಮತ್ತು ವಿಶ್ವಾಸ ಇದೆ. AKM ಅಶ್ರಫ್ ಅಂತಂದರೆ ಪಂಚಾಯಿತಿ ಮಟ್ಟದ ರಾಜಕಾರಣದಿಂದ ಹಿಡಿದು ತಾಲೂಕು ಮಟ್ಟದ ರಾಜಕಾರಣದಿಂದ ಹಿಡಿದು ಕೇರಳದ ವಿಧಾನಸಭೆಗೆ ಹೋಗಿ ಮಂಜೇಶ್ವರ ಅಂತಂದರೆ ಇದು ಸಮನ್ವಯದ ನೆಲ ಅಂತ ಹೇಳಿ ಕನ್ನಡದಲ್ಲಿ ಹೋಗಿ ಕನ್ನಡಿಗರಿಗೂ ಸಹಿತ ನಾನು ಶಾಸಕ, ಮಲಯಾಳಿಗರಿಗೂ ನಾನು ಶಾಸಕ, ತುಳು ಭಾಷಿಕರಿಗೂ ನಾನು ಶಾಸಕ, ಬ್ಯಾರಿ ಮಾತನಾಡುವವರಿಗೂ ನಾನು ಶಾಸಕ ಅಂತೇಳಿ ಸಾರಿ ಹೇಳಿದ ಸಮನ್ವಯದ ನಾಯಕ ಇದ್ದರೆ ನಮ್ಮ ಅಭ್ಯರ್ಥಿ AKM ಅಶ್ರಫ್. ಮತ್ತೊಬ್ಬ ಇಲ್ಲಿ ಬಂದಿದ್ದಾರೆ. ಆ ವ್ಯಕ್ತಿಯ ಬಗ್ಗೆ ನಾನು ಕೇಳಿದೆ, ನಮ್ಮೂರಲ್ಲಿ ಚರ್ಚೆ ಇದೆ. 5 ವರ್ಷಕ್ಕೊಂದ್ಸತಿ ನಾಮಿನೇಷನ್ ಫೈಲ್ ಮಾಡೋ ಹಿಂದಿನ ದಿವಸ ಬರ್ತಕ್ಕಂಥ ಕ್ಯಾಲಿಕಟ್ಟಿನ ಗಿರಾಕಿಯನ್ನು ಮಂಜೇಶ್ವರದ ಜನ ನೀನು ಪುರ್ಸೊತ್ ತಗೋ, ಮತ್ತೊಮ್ಮೆ ವಾಪಸ್ ಹೋಗು ಅಂತ ಕೇಳೋಣ. ಆದರೂ ಸಹಿತ ಈ ಸಭೆಯಲ್ಲಿ ನಮ್ಮ ವರ್ಷದ್ ವರ್ಕಾಡಿ ಅವರಿಗೆ ನಾನು ಹೇಳ್ತೇನೆ, ಆತನಿಗೆ ಒಂದು ಸನ್ಮಾನವನ್ನು ಮಾಡೋಣ. ಹಲವಾರು ಬಾರಿ ಚುನಾವಣೆಗೆ ನಿಂತು ಸೋತರು ಸಹಿತ ತನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು ಜಾಸ್ತಿ ಮಾಡಿಕೊಳ್ಳುವ ನಿಮ್ಮ ಟ್ಯಾಕ್ಟಿಕ್ಸ್ ಇದೆಯಲ್ಲ, ಅದು ನಮ್ಮ ಮಂಜೇಶ್ವರದ ಜನರಿಗೆ ಹೇಳ್ಕೊಡಿ, ಅವರು ಸಹಿತ ಉದ್ಧಾರ ಆಗಬಹುದು. ಮತ್ತೆ ಕೆಲವರು ಬಂದಿದ್ದಾರಂತೆ, ನನ್ನ ಸ್ನೇಹಿತರು ಹೇಳಿದರು. ಅವರು ಬಂದವರು ಯಾರು ಅಂತಂದರೆ ಉಡುಪಿ ಮಂಗಳೂರಿನ ನಳಿನ್ ಕುಮಾರ್, ಬೆಳ್ತಂಗಡಿಯ ಹರೀಶ್ ಪೂಂಜಾ, ಭರತ್ ಶೆಟ್ಟಿ ಇವರೆಲ್ಲ ಬರ್ತಿದ್ದಾರಂತೆ. ಬಂದವರು ಹೇಳ್ತಾ ಇದ್ದಾರಂತೆ ಅದೇನು ಅಂದರೆ ಮಂಜೇಶ್ವರವನ್ನು ನಾನು ಮಂಗಳೂರು ಮಾಡ್ತೇವೆ ಅಂತೇಳಿ. ಆದರೆ ಮಂಜೇಶ್ವರದ ಜನ ಹೇಳ್ತಿದ್ದಾರೆ, ನಮಗೆ ಹೇಗೆ ಮಂಗಳೂರು ನೀವು ಅಧಿಕಾರಕ್ಕೆ ಬರುವ ಮುಂಚೆ ನೆಮ್ಮದಿಯ, ಪ್ರೀತಿಯ, ಸಮತೆ ಮತ್ತು ಮಮತೆಯ ನಾಡಾಗಿತ್ತೋ ಅದೇ ರೀತಿಯಾದ ನಾಡು ಮಂಜೇಶ್ವರ ಆಗಿ ಉಳಿಬೇಕು ಹೊರತು ನೀವು ಮಂಗಳೂರಿನಲ್ಲಿ ವಾರಂಪ್ರತಿ ಗಲಾಟೆ ಎಬ್ಬಿಸಿದ್ದು, ಹೊಡೆದಾಟ ಮಾಡುವುದು, ವಿಧಾನಸಭೆಯಲ್ಲಿ ಹೋಗಿ ಜನರ ಸಮಸ್ಯೆಯ ಬಗ್ಗೆ ಮಾತಾಡಿ ಅಂದರೆ ಆ ಹರೀಶ್ ಪೂಂಜೆ ಹೇಳ್ತಾನೆ ನಾನು ಕೋವಿ ತಕೊಂಡು ಹೋಗ್ತೇನೆ ಅಂತ ಹೇಳಿ ಅಂತ. 15 ವರ್ಷಗಳ ಕಾಲ MP ಆದವರು ನಿಮ್ಮ 5 ವರ್ಷಗಳ ಹಿಂದೆ ಚುನಾವಣೆಗೆ ಬಂದಾಗ ಹೇಳಿದರು ನಳಿನ್ ಕುಮಾರ್ ಕಟೀಲ್ ಇದೇ ಮಂಜೇಶ್ವರದಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ಡಾಲರ್ ರೇಟನ್ನು ನಾವು 25 ರೂಪಾಯಿಗೆ ಮಾಡ್ತೇವೆ ಅಂತ. ಮಿಸ್ಟರ್ ನಳಿನಣ್ಣ 25 ರೂಪಾಯಿ ಮಾಡೋದು ಹೋಗಲಿ, ಇವತ್ತಿಗೆ 95 ರೂಪಾಯಿ 63 ಪೈಸೆ ಆಗಿದೆ. ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ. ಊಟ ಮಾಡೋಣ ಅಂತ ಹೈವೇಲಿ ಬಂದರೆ ಏನೋ ಒಂದು ಸ್ವಲ್ಪ ಪಕೋಡ ಕೊಡಿ ಅಂದರೆ ಆ ಹೋಟೆಲಿನ ತಾಯಿ ಹೇಳುತ್ತೆ, ಅಣ್ಣ ಗ್ಯಾಸ್ ಸಿಲಿಂಡ್ರಿ ಇಲ್ಲ, ಪಕೋಡ ಇಲ್ಲ. ಅಕ್ಕ ಏನಾದರೂ ಫ್ರೈ ಇದೆಯಾ ಅಂದರೆ ಫ್ರೈ ಮಾಡಂಗಿಲ್ಲ, ಸಿಲಿಂಡ್ರಿ ಇಲ್ಲ. ಮಿಸ್ಟರ್ ನಳಿನಣ್ಣ, ಮಿಸ್ಟರ್ ಭರತ್ ಚೌಟ ಅವರೇ, ಮಿಸ್ಟರ್ ಹರೀಶ್ ಪೂಂಜಾ ಅವರೇ, ನೀವು ಹೋಗಿ ನಮ್ಮೂರಿನ ಜನರಿಗೆ ಗ್ಯಾಸ್ ಸಿಲಿಂಡ್ರನ್ನು ನಿಮ್ಮ ನರೇಂದ್ರ ಮೋದಿಯವರ ಮೂಲಕ ಕೊಡಿಸಿ ಬಂದು ಮಂಜೇಶ್ವರದ ಚುನಾವಣೆಯನ್ನು ಮಾಡಬೇಕು. ಒಬ್ಬ AKM ಅಶ್ರಫ್ ಅಂತಕ್ಕಂಥ ವ್ಯಕ್ತಿ ಮತ್ತು K ಸುರೇಂದ್ರನ ನಡುವೆ ಒಂದು ಚರ್ಚೆ ನಡೀತಾ ಇದೆ. ನಾನು ಆತನ ಚುನಾವಣಾ ಅಫಿಡಾವಿತ್ ನೋಡಿದೆ. 245 ಕ್ರಿಮಿನಲ್ ಕೇಸ್, 245 ಕ್ರಿಮಿನಲ್ ಕೇಸ್ ಹಾಕಿಸಿಕೊಂಡವನು ಕ್ರಿಮಿನಲ್ಲೇ ಆಗಿರಬೇಕು ಹೊರತು ಆತ ಜನಪ್ರತಿನಿಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ವಿಶೇಷದ ಸಂಗತಿ ಹೇಳ್ತೇನೆ, AKM ಅಶ್ರಫ್ ಮೇಲೂ ಕೆಲವು ಕೇಸ್ ಬಿದ್ದಿದೆ. ಯಾವ ಕಾರಣಕ್ಕಾಗಿ? ನರೇಂದ್ರ ಮೋದಿ ಅವರ ಸರ್ಕಾರ ಅಕ್ರಮವಾಗಿ ಕುಂಬಳೆಯಲ್ಲಿ ಟೋಲನ್ನು ಹಾಕಿದ್ರೆ ಆ ಟೋಲನ್ನು ಮಂಜೇಶ್ವರ ವಿಧಾನಸಭೆ ಕ್ಷೇತ್ರದ ಜನರಿಗಾಗಿ ತೆರವು ಮಾಡುವ ಹೋರಾಟದಲ್ಲಿ ಭಾಗವಹಿಸಿದ ಕಾರಣಕ್ಕಾಗಿ AKM ಅಶ್ರಫ್ ಮೇಲೆ ಪ್ರಕರಣ ದಾಖಲಾಗಿದೆ.